ಓಂ ಸ್ಮೃತೇಶ್ಚ ಓಂ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಗಾಮಾವಿಶೇಷ ಭೂತಾನಿ ಧಾರಯಾಮ್ಯಹಂ ಓಜಸ. ಇದು ಈಗಾಗಲೇ ನಾವು ನೋಡಿರುವಂತಹ ಸೂತ್ರ. ಅದರಲ್ಲಿ ತತ್ವಪ್ರಕಾಶಿಕ ಮತ್ತು ತತ್ವಪ್ರದೀಪ ಇದನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ಅಲ್ಲಿ ಗುಡಾಕೇಶ ಅಂತ ಒಂದು ಶಬ್ದ ಇದೆ. ಆ ಶಬ್ದದ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ನಾವು ಮುಂದಿನ ಸೂತ್ರಕ್ಕೆ ಹೋಗಬೇಕು. ಭಾಷ್ಯ ದೀಪಿಕಾದಲ್ಲಿ, ಜಗನ್ನಾಥ ಯತಿಗಳ ಭಾಷ್ಯ ದೀಪಿಕಾದಲ್ಲಿ ಗುಡಾಕೇಶ, ಗುಡಾಕ ಅಂದ್ರೆ ನಿದ್ರಾ, ತದೀಶಃ ತದ್ರಹಿತ ಇತಿ ಯಾವತ್ ಅಂತ ಹೀಗೆ ವಿವರಣೆ ಇದೆ. ಗುಡಾಕ ಅಂದ್ರೆ ನಿದ್ರೆ ಅಂತ ಅರ್ಥ. ಸಿಹಿ ನಿದ್ರೆ, ಬೆಲ್ಲದ ನಿದ್ರೆ ಅಂತ ಹೇಳಬಹುದು. ಅದನ್ನ ಆ ನಿದ್ರೆಗೆ ಈಶನಾದವನು, ಅರ್ಥಾತ್ ಆ ನಿದ್ರೆಯ ಒಡೆಯ ಅಂತ, ನಿದ್ರೆ ಗೆದ್ದವನು. ಸಾಮಾನ್ಯವಾಗಿ ಸೈನಿಕರಿಗೆ ಇರಬೇಕಾದಂಥ ಗುಣ ಅದು. ಅವರು ನಿದ್ರೆಯನ್ನು ಗೆದ್ದು ದೀರ್ಘಕಾಲ ರಣಾಂಗಣದಲ್ಲಿ ಇತ್ಯಾದಿಗಳಲ್ಲಿ ಭಾಗವಹಿಸಬೇಕಾಗ್ತದೆ. ಇನ್ನ ಗುಡವತ್ ಆಸಮಂತಾತ್ ಕೇಶಾಹ ಯಶಸಃ ಶ್ಲಕ್ಷ್ಣಕೇಶ ಇತಿವಾ ಅಂತ ಇನ್ನೊಂದು ನಿರ್ವಚನ ಕೂಡ ಅಲ್ಲಿ ತೋರಿಸ್ತಾರೆ. ಒಂದು ಇದು ಗುಡಾಕ ಅಂದ್ರೆ ಬೆಲ್ಲದ ನಿದ್ರೆ, ಸಿಹಿಯಾದ ನಿದ್ರೆ, ಅದಕ್ಕೆ ಈಶ ಅಂತ ಅರ್ಥ. ಇನ್ನೊಂದು ಕೇಶ ಅಂತ, ಕೂದಲು. ಗುಡ ಅದರಂತೆ ಕೇಶ ಇರುವವನು ಅಂತ ಅದರ ತಾತ್ಪರ್ಯ ಹೇಳ್ತಾರೆ. ಈ ಗುಡದಂತೆ ಕೇಶ ಇರುವವನು ಅಂತ ಈಗ ಪ್ರಶ್ನೆ ಬಂದಾಗ ಅದಕ್ಕೆ ಅದರ ತಾತ್ಪರ್ಯ ಬೇರೆ ಏನಲ್ಲ. ಈ ಪೊದೆಯಂತೆ ದಟ್ಟವಾದ ಕೂದಲುಳ್ಳವನು, ಇಷ್ಟೇ ಅದರ ಅರ್ಥ. ನಮ್ಗೆ ವಿರಳವಾದ ಕೂದಲು, ಬಕ್ಕ ತಲೆ ಅಂಥದ್ದಲ್ಲ, ದಟ್ಟವಾದಂತಹ ಕೂದಲು ಉಳ್ಳವನು ಅಂತ ಈಗ ಅದರ ಅರ್ಥ ಆಗ್ತದೆ. ಗುಡ ಅನ್ನೋ ಶಬ್ದಕ್ಕೆ ಸೀಹುಂಡ ಅಂತ ಒಂದು ಶಬ್ದ ಪ್ರಯೋಗ ಇದೆ. ಸೀಹುಂಡ ಅಂದ್ರೆ ಇದು ಪ್ರಾಯ ಒಂದು ರೀತಿಯಾದ ಕಳ್ಳಿ ಗಿಡ, ಕ್ಯಾಕ್ಟಸ್ ಗಿಡ. ಇದು ಮಿಲ್ಕ್, ಹಾಲು ಸೂಸುವಂತ ಗಿಡ ಅಂತ ಅದನ್ನು ಹೇಳ್ತಾರೆ. ಸೀಹುಂಡ, ಸ್ನುಹಿ ಈ ಇತ್ಯಾದಿ ಶಬ್ದಗಳಿಂದ ಅದನ್ನು ಕರೀತಾರೆ. ಅದರಂತೆ ನಿದ್ರೆ ಇರುವವನು ಅಂತ ಅದರ ತಾತ್ಪರ್ಯ. ಅದಕ್ಕೆ ಯೂಫೋರ್ಬಿಯಾ ಅಂತ ಇಂಗ್ಲಿಷ್ನಲ್ಲಿ ಅದರ ಶಬ್ದ ಇದೆ. ಅದರದ್ದು ಸಸ್ಯಶಾಸ್ತ್ರದ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನನಗೆ ಅದನ್ನು ಹೇಳ್ತೇನೆ. ಅಂತೂ ಹಾಗೆ ದಟ್ಟವಾದಂತಹ ಕೂದಲು ಇರುವವನು ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದನ್ನ ದ ಮಿಲ್ಕ್ ಹೆಜ್ ಪ್ಲಾಂಟ್ ಅಂತ ಹೀಗೆ ಕೋಶಗಳಲ್ಲಿ ಹೇಳ್ತಾರೆ. ಈ ದೇವಿ, ದುರ್ಗಾದೇವಿ ಸ್ನುಹಿ ವಿಟಪ ಸಂಶ್ರಿತ, ಕಳ್ಳಿ ಗಿಡ ಏನಿದೆ ಸ್ನುಹಿ ಅನ್ನುವ ಹೆಸರಿಂದ, ಅದರ ಒಂದು ವೃಕ್ಷ, ಅದರ ಮಂಟಪ ಅದರಲ್ಲಿ ಇರ್ತಾಳೆ ಅಂತ ಆ ದೇವಿ ಪುರಾಣಗಳಲ್ಲಿ ಒಂದೆರಡು ಕಡೆ ಉಲ್ಲೇಖ ಇದ್ದದ್ದು ಕೋಶಗಳಲ್ಲಿ ಕಾಣಿಸ್ತದೆ. ಪ್ರಾಯ ಸಸ್ಯಶಾಸ್ತ್ರದ ಹೆಸರು ಅದಕ್ಕೆ ಯೂಫೋರ್ಬಿಯಾ ಆಂಟಿಕೋರಮ್ ಅಂತ ಹೀಗಿಷ್ಟು ಕಾಣಿಸ್ತದೆ. ಅದೇ ಇದ್ದಿರಬಹುದು. ವುಲ್ಫ್ ಸ್ಮಿಲ್ಚ್ ಅಂತ ಇನ್ನೊಂದು ಏನೋ ಶಬ್ದನೂ ಕೇಳಿಸ್ತದೆ. ಅದು ಇದ್ರೂ ಇರಬಹುದು. ನನಗದು ಏನ್ ಮಾಹಿತಿ ಸಿಕ್ಕಿತ್ತೋ ಅದನ್ನ ಹೇಳಿದ್ದೀನಿ. ಅದಕ್ಕೆ ಹಿಂದಿ ಭಾಷೆ ಇತ್ಯಾದಿ ಭಾಷೆಗಳಲ್ಲಿ ಪ್ರಾಯ ಮನಸಾ ಸಿಜ ಅಂತ ಒಂದು ಶಬ್ದ ಇದೆ. ಇತಿ ಭಾಷಾ ಅಂತ ಬರೀತಾರ. ಮನಸಾ ಸಿಜ ಇತಿ ಭಾಷಾ ಅಂತ. ಇದಕ್ಕೆ ಔಷಧೀಯ ಗುಣಗಳು ಇವೆ. ಹಾಗೆ ಎಲ್ಲಾ ಗಿಡಗಳಿಗೂ ಔಷಧೀಯ ಗುಣ ಇದ್ದೇ ಇವೆ. ಇದಕ್ಕೂ ಕೂಡ ಔಷಧೀಯ ಗುಣಗಳಿವೆ. ಅದನ್ನ ಕೆಲವು ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ಅಂತೂ ಅದು ಪದೇ ಪೊದೆಯಾಗಿ ಇರ್ತದೆ. ಅದನ್ನ ನಾವೇನಾದ್ರೂ ತಿಳ್ಕೋಬಹುದು. ಆ ಥರ ದಟ್ಟವಾದ ಕೂದಲಿರುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಗುಡಾ ಶಬ್ದ ಸ್ತ್ರೀಲಿಂಗ. ಅದರಿಂದ ಗುಡಾವತ್ ಕೇಶಾಹ ಯಶಸಃ, ಗುಡಾಕೇಶಃ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಈ ದಟ್ಟವಾದ ಕೂದಲಿರುವವನು ಅನ್ನುವುದೇ ಹೆಚ್ಚು ನಮಗೆ ಕೋಶಗಳ ಪ್ರಕಾರ ದೊರೆಯುವಂತಹ ಅರ್ಥ. ಇನ್ನು ಸಿಹಿ ನಿದ್ರೆಗೆ ಈಶನಾದವನು, ಅದನ್ನು ಗೆದ್ದವನು ಅನ್ನೋ ಅರ್ಥ. ಗುಡ ಅಂದ್ರೆ
ನಿದ್ರೆ ಅನ್ನೋ ಅರ್ಥ ಕಾಣಿಸೋದಿಲ್ಲ. ಗುಡ ಅನ್ನೋ ಶಬ್ದಕ್ಕೆ ಅರ್ಥ, ಗುಡಾಕ ಅನ್ನೋ ಶಬ್ದಕ್ಕೆ ಆ ಶಬ್ದ ಏನಾದ್ರು ಕಂಡಿದ್ರೆ ಮಾಡಬಹುದು, ನನಗೆ ಕಾಣಿಸಿಲ್ಲ ಅಂತ ಹೇಳಿದೆ ಅಷ್ಟೆ. ಗುಡಾಕ ಅನ್ನೋ ಶಬ್ದಕ್ಕೆ ನಿದ್ರೆ ಅಂತ ಅರ್ಥ ಕಾಣಿಸ್ತಿಲ್ಲ ಅಂತ ಹೇಳಿದೆ. ಆದ್ರೂ ಕೂಡ ಮತ್ತೆ ಕೋಶಗಳನ್ನ ನಾವು ನೋಡಿದಾಗ ಗುಡ ಅಂದ್ರೆ ಮಾನಿಯರ್ ವಿಲಿಯಮ್ಸ್ ಡಿಕ್ಷನರಿ ಪ್ರಕಾರ ಸ್ಲೀಪ್ ನಿದ್ರೆ, ಸ್ಲಾತ್ SLOTH ಸ್ಲಾತ್ ಅಂದ್ರೆ ಮನಸ್ಸಿನ ಒಂದು ಶಾಂತವಾದ ಸ್ಥಿತಿ, ಹೀಗೆಲ್ಲ ಅರ್ಥಗಳನ್ನ ಹೇಳ್ತಾರೆ. ಅದರಿಂದ ಅದು ಕೂಡ ಆಗಬಹುದು. ಅದಕ್ಕೆ ಈ ಡಿಕ್ಷನರಿಗಳಲ್ಲಿ, ವಾಚಸ್ಪತ್ಯ ಮೊದಲಾದ ಡಿಕ್ಷನರಿಗಳಲ್ಲಿ ಆಲಸ್ಯ ನಿದ್ರಾಯಾಂಶ ಅಂತ ಈಗ ಅರ್ಥನೂ ಕೂಡ ಬರೀತಾರೆ. ಅದಕ್ಕೆ ಒಂದು ನಿಷ್ಪತ್ತಿನೂ ಕೂಡ ಕೊಟ್ಟಿದ್ದಾರೆ. ಗುಡಯತಿ ಅಂದ್ರೆ ಜಡಯತಿ ದೇಹೇಂದ್ರ ಸಂಕೋಚಯತಿ ಜಡೀಕರೋತಿ ದೇಹೇಂದ್ರಿಯಾನಿ, ನಮ್ಮ ದೇಹಗಳನ್ನ ಮತ್ತು ಇಂದ್ರಿಯಗಳನ್ನ ಜಡವನ್ನಾಗಿ ಮಾಡ್ತದೆ ಈ ನಿದ್ರೆ. ನಿದ್ರೆ ಬಂದಾಗ ಮತ್ತು ಬಂದು ಎದ್ದ ಮೇಲೆ ಕೂಡ ದೇಹ ಒಂದು ಸ್ವಲ್ಪ ಜಡವಾಗಿರ್ತದೆ. ಅದಕ್ಕಾಗಿ ಗುಡಾಕ ಅಂದ್ರೆ ಈಗ ಥರದ ನಿದ್ರೆ ಅಂತ ಹೀಗೊಂದು ಅರ್ಥನೂ ಕೂಡ ಕಾಣಿಸ್ತದೆ. ಇದು ಬೇರೆ ಬೇರೆ ಕೋಶಗಳಲ್ಲಿ ಕಾಣಿಸಿರುವಂತಹ ಅರ್ಥ. ಮುಂದೆ ಓಂ ಅರ್ಭಕೌಕಸ್ತ್ವ ತದ್ವ್ಯಪದೇಶಾಚ ನೇತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಓಂ ಅಂತ 7ನೇ ಸೂತ್ರ. ಈಗ ನಾವು ಮುಂದೆ ನೋಡ್ಬೇಕಾದದ್ದು.